ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೊಂದು ಸ್ಪೈಸಿ ಆಗಿರೋ ಅಂತ ಭಾಳ ಸುಲಭವಾಗಿ ಮಾಡ್ಕೊಬೋದು ಅಂತ ಎಗ್ ಕರಿನ ಹೇಗೆ ಅನ್ನೋದನ್ನ ನೋಡ್ಕೊಂಡು ಮಾಡೋದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನ ಈಗ ನೋಡ್ಕೋಣ. 4 ಇಂಚಷ್ಟು ಒಣಗಿದ ಕೊಬ್ಬರಿ, 1 ಟೀ ಸ್ಪೂನು ಧನಿಯಾ, 1 ಟೀ ಸ್ಪೂನು ಬಿಳಿ ಎರಳು, 1 ಟೀ ಸ್ಪೂನು ಗಸಗಸೆ, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೀ ಸ್ಪೂನು, ಖಾರ ಪೌಡರ್ 1.5 ಟೀ ಸ್ಪೂನು, 1/4 ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್, 1/4 ಕಪ್ ಅಷ್ಟು ಅಡಿಗೆ ಎಣ್ಣೆ, ಅರ್ಧ ಕಪ್ ಅಷ್ಟು ಹುಣಸೆಹಣ್ಣಿನ ಹುಳಿ, 1 ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಅರಿಶಿನ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಉಪ್ಪು, 2 ಟೀ ಸ್ಪೂನು ಕಡಲೆಕಾಯಿ ಬೀಜ, ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರೋದು, 6 ಕೋಳಿ ಮೊಟ್ಟೆನ ಬಾಯ್ಲ್ ಮಾಡಿ ಚಿಪ್ಪೆ ಸುಲ್ದು ಇಟ್ಕೊಂಡಿರುವಂತದ್ದು. ಇಷ್ಟನ್ನೆಲ್ಲ ಪದಾರ್ಥಗಳನ್ನ ತಗೊಂಡು ಸ್ಪೈಸಿ ಎಗ್ ಕರಿನ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಒಗ್ಗರಣೆದು ಚಿಕ್ಕದು ಕಡಾಯಿ ತಗೊಂಡಿರೋದು, ಅದಕ್ಕೆ ಇವಾಗ ಕೊಬ್ಬರಿನ ಸೇರಿಸ್ಕೊಂತ ಇರೋದು. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಣ. ಒಂದ್ಸರಿ ಕಲರ್ ಎಲ್ಲ ಚೇಂಜ್ ಆಗಾದ್ಮೇಲೆ ಇದನ್ನ ಒಂದು ಸಪರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೊಂತದ್ದು. ಫ್ಲೇಮು ಕಮ್ಮಿನೇ ಇರಬೇಕು. ಈಗ ಇದಕ್ಕೆ ಧನಿಯಾ, ಬಿಳಿ ಎರಳು, ಜೀರಿಗೆ, ಗಸಗಸೆ ಇಷ್ಟನ್ನು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಣ. ಯಾವುದೇ ಕಾರಣಕ್ಕೂ ಬಹಳ ಸಿದಿಸಬಾರ್ದು, ಚಿಟಪಟ ಅಂತ ಇದೆ. ಈಗ ಇದನ್ನು ಕೂಡ ಒಂದು ಸಪರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೋಣ. ತಣ್ಣಗಾಗಿದ್ ಕೂಡ್ಲೆ ಹುರ್ಕೊಂಡಿದಂತ ಕೊಬ್ಬರಿ ಮತ್ತೆ ಎಲ್ಲಾ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಂತಾರಂತದ್ದು ಪೌಡರ್ ಮಾಡ್ಕೋಣ. ಇದನ್ನ ಈಗ ಸಪರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೋಣ. ಆ ಜಾರ್ಗೆ ಮತ್ತೆ ಈಗ ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಇದನ್ನು ಕೂಡ ಈಗ ಪೌಡರ್ ಮಾಡ್ಕೋಣ. ಇದನ್ನು ಕೂಡ ಒಂದು ಸಪರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೋಣ. ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಮಣ್ಣಿಂದು ಕಡಾನ ಇಟ್ಕೊಳ್ಳೋಣ. ಚೂರು ಬಿಸಿ ಆಗಿದ ತಕ್ಷಣ ಇಟ್ಕೊಂಡಿದಂತ ಒಂಚೂರು ಎಣ್ಣೆನ ಅದಕ್ಕೆ ಸೇರಿಸ್ಕೊಂಬೋಣ. ಇದೇ ಒಂದು ಚುಟ್ಕೆ ಅಷ್ಟು ಅರಿಶಿನ ಪೌಡರ್ನ ಅದಕ್ಕೆ ಸೇರಿಸ್ಕೊಂತ ಇರೋದು. ಈಗ ಬಾಯ್ಲ್ ಮಾಡಿ ಇಟ್ಕೊಂಡಿದಂತ ಕೋಳಿ ಮೊಟ್ಟೆನ ಇದಕ್ಕೆ ಸೇರಿಸ್ಕೋಣ. ಸುಮಾರು ಒಂದು 2 ರಿಂದ 3 ನಿಮಿಷ ಅದನ್ನ ಫ್ರೈ ಮಾಡ್ಕೊಬೇಕು. ಕಲರ್ ಆಗಿದ ತಕ್ಷಣ ಕೋಳಿ ಮೊಟ್ಟೆದು ಇದನ್ನ ಈಗ ಒಂದು ಸಪರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೊಂಬೋಣ. ಮಿಕ್ಕಿದಂತ ಎಣ್ಣೆನ ಕೂಡ ಈಗ ಇದಕ್ಕೆ ಸೇರಿಸ್ಕೊಂಬೋದು. ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಈಗ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಣ. ಒಂದೇ ಒಂದು ಚುಟ್ಕೆ ಅಷ್ಟು ಉಪ್ಪನ್ನ ಸೇರಿಸ್ಕೋಣ. ಉಪ್ಪು ಹಾಕೋದ್ರಿಂದ ನಿಮ್ಗೆ ಕ್ಲೀನ್ ಆಗಿ ಫ್ರೈ ಆಗೋದಕ್ಕೆ ಸುಲಭ ಆಗ್ತದೆ. ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿದ್ದಾಯ್ತು. ಈಗ ಇಟ್ಕೊಂಡಿದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಬೋಣ. ಇದು ಕೂಡ ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂತದ್ದು. ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಅರಿಶಿಣ, ಚಿಲ್ಲಿ ಪೌಡರ್, ಖಾರ ಪೌಡರ್ ನ ಸೇರಿಸ್ಕೊಂಬೋಣ. ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂತದ್ದು. ಫ್ಲೇಮ್ ನ ಮಾತ್ರ ಲೋ ಲೇಡಿ. ಹಸಿ ಸ್ಮೆಲ್ ಹೋಗಿದ್ದಾಯ್ತು. ಚೂರು ನೀರ್ನ ಸೇರಿಸ್ಕೊಂಬಿಡಿ. ರುಬ್ಬಿಟ್ಕೊಂಡಿದ್ವಲ್ಲ ಆ ಪೌಡರ್ಗಳನ್ನೆಲ್ಲ ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಕೊಬ್ಬರಿ ಪೌಡ್ರು ಮತ್ತೆ ಎಲ್ಲ ಹುರಿದು ಇಟ್ಕೊಂಡಿದಂತ ಪೌಡರ್ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಚೂರು ನೀರ್ನ ಸೇರಿಸ್ಕೊಳ್ಳುವಂಥದ್ದು. ಅಗತ್ಯ ಬಿದ್ದಲ್ಲಿ ನೀರ್ನ ಸೇರಿಸ್ಕೊಂಡು ಒಂದ್ಸರಿ ಕಲ್ಸ್ಕೊಳ್ಳಿ. ಈ ತರ ಗಟ್ಟಿ ಮಸಾಲಾ ತರ ಆದ್ಮೇಲೆ ಎಣ್ಣೆ ಸಪರೇಟ್ ಆಗೋವರೆಗೂ ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಆಗುತ್ತೆ. ಆಯಿಲ್ ಸಪರೇಟ್ ಆಗ್ತಾ ಇದೆ. ಇಟ್ಕೊಂಡಿದಂತ ಹುಣಸೆಹಣ್ಣು ಹುಳಿನ ಕೂಡ ಸೇರಿಸ್ಕೊಂಬೋಣ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಇದೇ ರೀತಿ ಲೋ ಫ್ಲೇಮ್ ನಲ್ಲೇ ಇರಬೇಕು. ಮತ್ತೊಂದ್ಸರಿ ಆಯಿಲ್ ಸಪರೇಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೋಣ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿರುವಂಥದ್ದು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮಗೆ ಯಾವ ರೀತಿ ಬೇಕು ಪ್ರಮಾಣದಲ್ಲಿ ಬೇಕು ಅನ್ನೋದು. ಕುದಿತಾ ಇರೋ ಹಂತದಲ್ಲೇ ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಹುಳಿ ಖಾರ ತುಂಬಾ ಪರ್ಫೆಕ್ಟ್ ಆಗಿದೆ. ಚೆನ್ನಾಗಿ ಬಾಯ್ಲ್ ಆಗಿ ಆಯಿಲ್ ಸಪರೇಟ್ ಆಗ್ತಾ ಇದೆ. ಫ್ರೈ ಮಾಡಿ ಇಟ್ಕೊಂಡಿದಂತ ಮೊಟ್ಟೆನ ಸೇರಿಸ್ಕೊಂಬೋಣ. ಪೂರ್ತಿಯಾಗಿ ಆಯಿಲ್ ಸಪರೇಟ್ ಆಗೋವರೆಗೂ ಇದನ್ನ ಇದೇ ರೀತಿನೇ ಬಾಯ್ಲ್ ಮಾಡ್ಕೊಬೇಕು. ಇಷ್ಟು ಸುಲಭವಾಗಿ ಒಂದು ಸ್ಪೈಸಿ ಎಗ್ ಕರಿನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡಿ. ಈಗ ಆಯಿಲ್ ಕಂಪ್ಲೀಟ್ ಆಗಿ ಸಪರೇಟ್ ಆಗ್ತಾ ಇದೆ. ಟರ್ನ್ ಆಫ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಚೂರು ಕೊತ್ತಂಬರಿನ ಸೇರಿಸ್ಕೊಂಬೋಣ. ನೀವ್ಯಾರಾದ್ರೂ ಹೊಸಬ್ರ ಇದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರ್ತೋಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.